ಯೇಸು ಸ್ವಾಮಿ ಇವತ್ತು ಯೆರೂಸಲೇಮನ್ನ ಪ್ರವೇಶ ಮಾಡಿದ ದಿವಸ. ಯೆರೂಸಲೇಮನ್ನ ಪ್ರವೇಶ ಮಾಡಿದ ಈ ದಿವಸ ಯೇಸು ಸ್ವಾಮಿಯ ಜೀವನದಲ್ಲಿ ಅತಿ ಶ್ರೇಷ್ಠವಾದಂಥ ದಿವಸ. ಈ ವಾರ ಯೇಸು ಸ್ವಾಮಿಯ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದಂಥ ವಾರ. ನಾನು ಅವಾಗಲೇ ಹೇಳಿದ್ನಲ್ಲ, ಈ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೂ 8 ದಿನಗಳ ಕಾಲ ಯೇಸುವಿನ ಪ್ರಯಾಣ ಬಹಳ ಹಿಂಸೆಯಿಂದ, ಬಹಳ ದುಃಖದಿಂದ, ಬಹಳಷ್ಟು ಅಪಮಾನಗಳಿಂದ ಈ ವಾರವು ಯೇಸುವಿನ ಪ್ರಯಾಣ ಸಾಗಿ ಹೋಯಿತು. ಅದಕ್ಕೆ ಈ ವಾರಕ್ಕೆ ಪರಿಶುದ್ಧವಾದ ವಾರ ಅಥವಾ ಹೋಲಿ ವೀಕ್ ಅಂತ ಹೇಳಿ ಇಂಗ್ಲಿಷಲ್ಲಿ ಕರೀತಾರೆ. ಯೇಸು ಸ್ವಾಮಿ ಯೆರೂಸಲೇಮಿನ ಒಳಗಡೆ ಪ್ರವೇಶ ಮಾಡಿದ್ರು. ಆ ಒಂದು ಪ್ರವೇಶ ವಿಶೇಷವಾಗಿತ್ತು. ಯಾಕೆ ವಿಶೇಷವಾಗಿತ್ತು? ಯಾಕೆ ವಿಶೇಷವಾಗಿತ್ತು? ಇದಕ್ಕೆ ಮುಂಚೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶ ಮಾಡಿಲ್ವಾ? ಬಹಳಷ್ಟು ಸಾರಿ ಯೇಸು ಸ್ವಾಮಿ ಪ್ರವೇಶ ಮಾಡಿದ್ರು. ನಿಮಗೆ ಉದಾಹರಣೆಗೆ ನಿಮಗೆ ಅರ್ಥ ಆಗಲಿಕ್ಕೆ ಹೇಳ್ತೀನಿ. ಯೇಸು ಸ್ವಾಮಿಗೆ ಅವಾಗ ಒಂದು 12 ವರ್ಷ ಇದ್ದಾಗ ಯೇಸು ಸ್ವಾಮಿ ಯೆರೂಸಲೇಮಿನ ದೇವಾಲಯದಲ್ಲಿ ತಂದೆ ತಾಯಿಗಳು ಕರ್ಕೊಂಡು ಬಂದಿದ್ರು. ಅವಾಗ ಆ ದೇವಾಲಯದಲ್ಲಿ ತಪ್ಪಿಸ್ಕೊಂಡು ಬಿಟ್ರು ಯೇಸು ಸ್ವಾಮಿ. ತಾಯಿನ ಹುಡುಕ್ತಾ ಇದ್ದಾರೆ, ತಂದೆನೂ ಹುಡುಕ್ತಾ ಇದ್ದಾರೆ. ಆ ಜಾತ್ರೆಯಲ್ಲಿ ಜನಗಳ ಆ ಸಮೂಹದ ಮಧ್ಯದಲ್ಲಿ ಯೇಸು ಸ್ವಾಮಿ ಕಾಣಲೇ ಇಲ್ಲ. 12 ವರ್ಷ ಅವಾಗ ಮರಿಯಳು ಯೋಸೇಫನ ಕೇಳ್ತಾರೆ, ಯೇಸು ಎಲ್ಲಿ? ಅಯ್ಯೋ ಯೇಸು ಸ್ವಾಮಿ, ಯೇಸು ನಿನ್ ಜೊತೆಯಲ್ಲಿದ್ದಾರೆ ಅಂತ ಅನ್ಕೊಂಡಲ್ಲ. ಅವಾಗ ಯೋಸೇಫ್ ಹೇಳ್ತಾನೆ, ಮರಿಯಳಿಗೆ ನಿನ್ ಜೊತೆಯಲ್ಲಿದೆ ಅಂತ ನಾನು ತಿಳಿದಿದ್ದೆ. ಅವಾಗ ಮರಿಯಳು ಏನ್ ಹೇಳ್ತಾರಂದ್ರೆ, ಯೇಸುಗೆ 12 ವರ್ಷ ಆಯ್ತಂತ ಗೊತ್ತಿಲ್ವಾ? ಯಹೂದ್ಯರ ಆಚಾರದ ಪ್ರಕಾರ 12 ವರ್ಷದ ಒಳಗಿನ ಮಕ್ಕಳು ತಾಯಿ ಕೈ ಹಿಡಿದು ನಡಿಬೇಕು. ತಾಯಿ ಮಗುವಿನ ಜವಾಬ್ದಾರಿ ನೋಡ್ಬೇಕು. 12 ವರ್ಷದ ಮೇಲ್ಪಟ್ಟ ಮಕ್ಕಳು ತಂದೆ ಕೈ ಹಿಡಿದು ನಡೆಸಬೇಕು. ಅವರ ಪದ್ಧತಿ ಅದು. 12 ವರ್ಷದ ನಂತರ ತಂದೆಯು ಆ ಮಗನ ಜವಾಬ್ದಾರಿಯನ್ನು ನೋಡ್ತಾನೆ. ಅದಕ್ಕೆ ಮರಿಯಳು, ಇಲ್ಲಲ್ಲ, ಮಗನಿಗೆ 12 ವರ್ಷ ಆಯ್ತಲ್ಲ, ಅದಕ್ಕೆ ನಿನ್ ಜೊತೆಯಲ್ಲಿದ್ದಾನೆ ಅಂತ ನಾನು ತಿಳಿದಿದ್ದೆ ಅಂತ ಒಬ್ಬರಿಗೊಬ್ಬರು ವಾದಗಳನ್ನ ಮಾಡ್ತಾರೆ. ಆವಾಗ ಯೇಸು ಎಲ್ಲೋದ್ರು ಅಂತ ಹೇಳಿ ಹುಡುಕ್ತಾ ಹೋಗುವಾಗ ಅಲ್ಲೆಲ್ಲೋ ಕೂತ್ಕೊಂಡು ಶಾಸ್ತ್ರಿಗಳ ಜೊತೆಯಲ್ಲಿ, ಪಂಡಿತರ ಜೊತೆಯಲ್ಲಿ, ಫರಿಸಾಯರ ಜೊತೆಯಲ್ಲಿ ಯೇಸು ಸ್ವಾಮಿ ಈ ಧರ್ಮಶಾಸ್ತ್ರದ ಕುರಿತು, ದೇವರ ವಾಕ್ಯದ ಕುರಿತು ವಾಗ್ವಾದವನ್ನು ಮಾಡ್ತಾ ಇರ್ತಾರೆ, ತರ್ಕವನ್ನ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿರುವಂತ ಜನರು ಬಹಳ ಆಶ್ಚರ್ಯ ಪಡ್ತಾರೆ. 12 ವರ್ಷದ ಹುಡುಗನಿಗೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು ಅಂತ ಬಹಳ ಆಶ್ಚರ್ಯ ಪಡ್ತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಯೇಸು ಸ್ವಾಮಿಯ 12 ಪ್ರಾಯ ಇರುವಾಗಲೇ ಯೆರೂಸಲೇಮಿಗೆ ಆಲ್ರೆಡಿ ಬಂದಿದ್ರು. ಯೇಸು ಸ್ವಾಮಿಯ ತನ್ನ 33.5 ವರ್ಷದ ಪ್ರಾಯದ ಒಳಗೆ ಅನೇಕ ಸಾರಿ ಯೆರೂಸಲೇಮಿಗೆ ಬಂದು ಹೋಗಿದ್ರು. ಆವಾಗ ಬಂದದ್ದು ಯೇಸು ಸ್ವಾಮಿ ವಿಶೇಷವಾಗಿ ಏನು ಬರಲಿಲ್ಲ. ಆದರೆ ಈ ಸಾರಿ ಬಂದದ್ದು ಯಾಕೆ ವಿಶೇಷ? ಈ ಸಾರಿ ಯೆರೂಸಲೇಮನ್ನ ಪ್ರವೇಶ ಮಾಡುವಂತ ಈ ಪ್ರವೇಶ ಯೇಸುವಿನ ಜೀವನದಲ್ಲಿ ಬಹಳ ಅತಿ ಪ್ರಾಮುಖ್ಯವಾದಂತ ಪ್ರವೇಶ. ಯಾಕೆ ಅಂದ್ರೆ, ಯೇಸು ಯಾವಾಗ ಯೆರೂಸಲೇಮಿಗೆ ಬಂದರೂ ಕೂಡ, ನಾನು ದಾವೀದನ ಕುಮಾರನು, ನಾನು ದೇವರ ಮಗನು, ನಾನು ದೇವಕುಮಾರನು, ನಾನು ದೇವರು ಕಳಿಸಿಕೊಟ್ಟಂತ ಮೆಸ್ಸಯ್ಯನು ಅಂತ ಯೇಸು ಸ್ವಾಮಿ ಯಾವಾಗಲೂ ಹೇಳಲಿಲ್ಲ. ಆದರೆ ಈ ಸಾರಿ ಯೇಸು ಪ್ರವೇಶ ಮಾಡುವಾಗ ಒಂದು ಕತ್ತೆಯ ಮೇಲೆ ಪ್ರವೇಶ ಮಾಡ್ತಿದ್ದಾರೆ. ಗರಿಗಳ ಮೇಲೆ ಕತ್ತೆಯು ನಡೆದು ಹೋಗ್ತಾ ಇದೆ. ರಾಜಾದಿರಾಜನಾಗಿ ಪ್ರವೇಶ ಮಾಡ್ತಿದ್ದಾರೆ. ಅರಸರಿಗೆ ಅರಸನಾಗಿ, ದೇವಾದಿ ದೇವನಾಗಿ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ದಾವೀದನ ಕುಮಾರನು ಅಂತ ಹೇಳ್ತಾ ಪ್ರವೇಶ ಮಾಡ್ತಿದ್ದಾರೆ. ನಾನು ದೇವಕುಮಾರನು ಅಂತ ಹೇಳ್ತಾ ಪ್ರವೇಶ ಮಾಡ್ತಿದ್ದಾರೆ. ಅಂದ್ರೆ ತನ್ನನ್ನ ತಾನು ಯಾರು ಅನ್ನೋದನ್ನ ತೋರಿಸ್ಕೊಂಡು, ತನ್ನನ್ನ ತಾನು ಏನು ಅಂತ ಹೇಳಿಕೊಂಡು ಯೆರೂಸಲೇಮಿನ ಒಳಗೆ ಪ್ರವೇಶ ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಜನರು ಏನ್ ಮಾಡಿದ್ರು? ಹೋಸಾನ್ನ 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 ಅಂತ ಕೂಗಿದ್ರು. ಮತ್ತೆ ಜನರೆಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡಿದ್ರು. ಈತನು ದಾವೀದನ ಕುಮಾರನು, ಈತನು ದೇವಕುಮಾರನು ಅಂತೇಳಿ ದೇವರನ್ನು ಘನಪಡಿಸಿದ್ರು. ಅವರು ಮಾಡಿದ ಆರಾಧನೆಯನ್ನ ಯೇಸು ಸ್ವಾಮಿ ಸ್ವೀಕಾರ ಮಾಡಿದರು. ಅವರು ಮಾಡಿದ ಆರಾಧನೆ, ಅವರು ಮಾಡಿದಂತ ಹೊಗಳಿಕೆ, ಅವರು ಕೊಟ್ಟಂತ ಘನತೆಯನ್ನ ಯೇಸು ಸ್ವಾಮಿ ಸ್ವೀಕಾರ ಮಾಡಿದರು. ಆದ ಕಾರಣ ಆ ದಿವಸ ಯೇಸು ಸ್ವಾಮಿಗೆ ಆ ಒಂದು ಯೆರೂಸಲೇಮಿನ ಪ್ರವೇಶ ಅದು ಬಹಳ ವಿಶೇಷವಾಗಿತ್ತು. ಯೇಸು ಸ್ವಾಮಿ ಕತ್ತೆಯ ಮೇಲೆ ಪ್ರವೇಶ ಮಾಡಿದರು ಯೆರೂಸಲೇಮಿನ ಒಳಗಡೆ. ಯೆರೂಸಲೇಮಿನ ದೇವಾಲಯದಲ್ಲಿ ವ್ಯಾಪಾರಗಳು ನಡೀತಾ ಇತ್ತು, ವ್ಯಾಪಾರ ಮಾಡ್ತಾ ಇದ್ರು. ಅವಾಗ ಯೇಸು ಸ್ವಾಮಿ ನೋಡಿ ಬಹಳ ಕೋಪ ಬಂದು ಯೇಸು ಸ್ವಾಮಿ ಹೇಳ್ತಾರೆ, ಇದು ದೇವಾಲಯವನ್ನ ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಲ್ಲ ನೀವು.
ಅಂತೇಳಿ ಮಾರುವವರನ್ನು ಮತ್ತು ಕೊಳ್ಳುವವರನ್ನು ಬೈದು ಗದರಿಸಿ ಕೆಲವರಿಗೆ ಪೆಟ್ಟು ಕೊಟ್ಟು ಅಲ್ಲಿಂದ ಓಡಿಸಿದರು. ಆ ದೇವಾಲಯವನ್ನ ಯೇಸು ಸ್ವಾಮಿ ಶುದ್ಧಿ ಮಾಡಿದರು. ಆನಂತರ ಅದನ್ನು ಶುದ್ಧಿ ಮಾಡಿದ ನಂತರ ಅಲ್ಲಿ ಅನೇಕ ಜನರಿಗೆ ಸ್ವಸ್ಥತೆಯನ್ನು ಮಾಡಿದರು, ಅದ್ಭುತ ಮಾಡಿದರು, ಗುಣ ಇಲ್ಲದವರಿಗೆ ಗುಣ ಕೊಟ್ಟರು, ಸುಕ್ಷೇಮವನ್ನು ದೇವರ ಅನುಗ್ರಹ ಮಾಡಿದರು. ಆದ ಕಾರಣ ಆ ದಿವಸ ಯೇಸು ಸ್ವಾಮಿಯ ಜೀವನದಲ್ಲಿ ಅದು ವಿಶೇಷವಾದಂಥ ದಿವಸವಾಗಿತ್ತು. ಹಲ್ಲೆಲೂಯ. ಯೆರೂಸಲೇಮಿನ ಪ್ರವೇಶ ಬಹಳ ವಿಶೇಷವಾದಂಥ ಪ್ರವೇಶ ಆಗಿತ್ತು. ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಯೇಸು ಸ್ವಾಮಿ ಕತ್ತೆಯ ಮೇಲೆ ಬಂದ್ರಲ್ಲ, ಕತ್ತೆ ಮೇಲೆ ಯೇಸು ಸ್ವಾಮಿ ಯಾಕೆ ಬಂದರು? ಹುಲಿ ಮೇಲೆ ಬರ್ಬೋದಿತ್ತಲ್ಲ, ಸಿಂಹದ ಮೇಲೆ ಬರ್ಬೋದಿತ್ತಲ್ಲ, ಬೇರೆ ಯಾವುದಾದ್ರೂ ವಿಶೇಷವಾದ ಪ್ರಾಣಿಯ ಮೇಲೆ ಯೇಸು ಸ್ವಾಮಿ ಬರ್ಬೋದಾಗಿತ್ತಲ್ಲ, ಕತ್ತೆಯ ಮೇಲೇನೆ ಯೇಸು ಸ್ವಾಮಿ ಯಾಕೆ ಬಂದರು? ಅದಕ್ಕೊಂದು 3 ಕಾರಣ ಹೇಳಿ ನಾನು ಇವತ್ತಿನ ವಾಕ್ಯ ನಾನು ನಿಲ್ಲಿಸ್ತೀನಿ. ಯಾಕೆ ಯೇಸು ಸ್ವಾಮಿ ಕತ್ತೆ ಮೇಲೆ ಪ್ರವೇಶ ಮಾಡಿದರು? ನೋಡ್ರಿ, ಯೇಸು ಸ್ವಾಮಿದು ಯೋಚನೆ ಬಹಳ ಭಿನ್ನವಾಗಿರುತ್ತೆ. ಈಗ ನೋಡ್ರಿ, ಯೇಸು ಸ್ವಾಮಿ ಯೆರೂಸಲೇಮನ್ನ ಪ್ರವೇಶ ಮಾಡುವಾಗ ರಾಜಾದಿರಾಜನಾಗಿ ಪ್ರವೇಶ ಮಾಡಿದ್ನು ಅಂತ ಹೇಳ್ತಾ ಇದ್ದೀನಿ ನಾನು. ಆದರೆ ಯಾವುದ್ರ ಮೇಲೆ ಪ್ರವೇಶ ಮಾಡಿದ್ರು? ಕತ್ತೆಯ ಮೇಲೆ ಪ್ರವೇಶ ಮಾಡಿದ್ರು. ಯಾರಾದ್ರೂ ಹಂಗೆ ಮಾಡ್ತಾರ? ರಾಜರು ಯಾರಾದ್ರೂ ಕತ್ತೆ ಮೇಲೆ ಬರ್ತಾರ? ಬರೋದಿಲ್ಲ. ಯಾವ ರಾಜರು ಕತ್ತೆ ಮೇಲೆ ಬರಲ್ಲ. ಮತ್ತೆ ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಬಂದರು? ಇದು ನಾನು ಹೇಳುವಂತ ಸಂಗತಿ. ಯೇಸು ಸ್ವಾಮಿ, ನಾನು ಹೇಳಿದ್ನಲ್ಲ, ಯೇಸು ಸ್ವಾಮಿಯ ಆಲೋಚನೆಯ ವ್ಯತ್ಯಾಸ. ನನ್ನ ಗಮನಿಸ್ರಿ, ಯೇಸು ಸ್ವಾಮಿ ಮಾತಿನಲ್ಲಿ ಎಷ್ಟು ಉಪದೇಶಗಳನ್ನು ಮಾಡಿದ್ರು, ಆತನ ಕ್ರಿಯೆಗಳ ಮೂಲಕ ಅನೇಕ ಉಪದೇಶಗಳನ್ನು ಮಾಡಿದ್ರು. ಯೇಸು ಸ್ವಾಮಿ ಕತ್ತೆಯ ಮೇಲೆ ಬರುವುದರ ಮೂಲಕ ಏನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಏನೋ ಒಂದು ಉಪದೇಶ, ಯಾವುದೋ ಒಂದು ಸಂದೇಶವನ್ನ ಜನರಿಗೆ ಕೊಡ್ಲಿಕ್ಕೆ ದೇವರು ಇಷ್ಟಪಡ್ತಿದ್ದಾರೆ. ಇವತ್ತು ಆ ಸಂದೇಶ ಏನು ಅನ್ನೋದು ನಾವು ನೋಡೋಣ. ಕತ್ತೆಯ ಮೇಲೆ ಬರ್ತಾ ಯೇಸು ಸ್ವಾಮಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ? ಕತ್ತೆ ಮೇಲೆ ಯಾಕೆ ಬಂದರು? ಏನು ಆ ಸಂದೇಶ? ಏನು ಆ ರಹಸ್ಯ? ಯಾವುದು ಆ ಉಪದೇಶ? 3 ಕಾರಣಗಳನ್ನ ನೋಡೋಣ. ದಯವಿಟ್ಟು ದೇವರ ವಾಕ್ಯ ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 5 ವಾಕ್ಯ ತನಕ ಹೋದ್ರಪ್ಪ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಫಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡುಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಅವನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಸಾಕು. ಇಲ್ಲಿ ಗಮನಿಸ್ರಿ, ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಬಂದರು? ಈಗ ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಜೀವನ, ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನದ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು, ಯೆಶಾಯ, ಜಕರ್ಯ, ತುಂಬಾ ಜನ ಪ್ರವಾದಿಗಳು ಯೇಸುವಿನ ಜನನ, ಜೀವನ, ಮರಣ, ಪುನರುತ್ಥಾನದ ಕುರಿತು ಅನೇಕರು ಪ್ರವಾದನೆ ಹೇಳಿದರು. ಇವಾಗ ಪ್ರವಾದಿಗಳು ಹೇಳಿದ್ರು, ಯೇಸು ಸ್ವಾಮಿ ಜನನ, ಮರಣ, ಪುನರುತ್ಥಾನದ ವಿಷಯದಲ್ಲಿ ಪ್ರವಾದಿ ಹೇಳಿದ್ರಲ್ಲ, ಯೇಸು ಸ್ವಾಮಿ ಕತ್ತೆಯ ಮೇಲೆ ಈ ತರ ಪ್ರವೇಶ ಮಾಡ್ತಾರೆ ಅಂತ ಯಾರಾದರೂ ಪ್ರವಾದಿಗಳು ಹೇಳಿದ್ರ? ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ ತೆಗಿರಿ. ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಯೇಸು ಸ್ವಾಮಿ ಕತ್ತೆ ಮೇಲೆ ಇವತ್ತು ಪ್ರವೇಶ ಮಾಡಕ್ಕೆ 500 ವರ್ಷಗಳ ಮುಂಚೆ ಒಬ್ಬ ಪ್ರವಾದಿ ಹೇಳ್ದ. ಏನಂತ ಹೇಳ್ದ? ಓದ್ರಪ್ಪ. ಚಿಯೋನ್ ನಗರಿಯೇ, ಚಿಯೋನ್ ನಗರಿಯೇ, ಬಹು ಸಂತೋಷ ಪಡು. ನೋಡ್ರಿ, ಚಿಯೋನ್ ನಗರಿಯೇ ಸಂತೋಷ ಪಡು. ಯೆರೂಸಲೇಮ್ ಪುರಿಯೇ, ಯೆರೂಸಲೇಮ್ ನಗರವೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾ ಇದ್ದಾನೆ. ಆತನು ನ್ಯಾಯವಂತನು, ಆತನು ಸುರಕ್ಷಿತನು, ಆತನು ಶಾಂತ ಗುಣವುಳ್ಳವನಾಗಿಯೂ ಏನಂತೆ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಯೆರೂಸಲೇಮಿನ ನಗರವನ್ನ ಪ್ರವೇಶ ಮಾಡ್ತಿದ್ದಾನೆ.
ಎಷ್ಟು ವರ್ಷದ ಮುಂಚೆ ಹೇಳಿದ್ದು? ಯೇಸು ಕತ್ತೆಯ ಮೇಲೆ ಪ್ರಯಾಣ ಮಾಡುವುದಕ್ಕೆ ಹೆಚ್ಚು ಕಡಿಮೆ 500 ವರ್ಷಗಳ ಮುಂಚೆ ಜಕರ್ಯನು ಪ್ರವಾದನೆ ಹೇಳ್ದ. ಇವಾಗ ನನ್ನನ್ನು ಗಮನಿಸ್ರಿ, ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಬಂದ್ರು ಅಂದ್ರೆ ದೇವರ ವಾಕ್ಯವನ್ನ ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯ. ದೇವರು ಹೇಳಿದ ಮಾತನ್ನ ನೆರವೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಕತ್ತೆ ಮೇಲೆ ಹತ್ತಿ ಪ್ರವೇಶ ಮಾಡಿದ್ರು. 500 ವರ್ಷಗಳ ಮುಂಚೆ ಈ ವಾಕ್ಯ ಬರೆಯಲ್ಪಟ್ಟಿದೆಯಲ್ಲ, 500 ವರ್ಷಗಳ ಮುಂಚೆ ಇದು ಹೇಳಿದಂತ ಮಾತು ಪ್ರವಾದನೆಯೂ ಹೌದು, ವಾಗ್ದಾನವೂ ಹೌದು. ಪ್ರವಾದನೆ ಏನು? ಯೇಸು ಕತ್ತೆ ಮೇಲೆ ಹತ್ತಿ ಬರ್ತಾರೆ. ವಾಗ್ದಾನ ಯಾವುದು? ಯೆರೂಸಲೇಮ್ ನಗರವೇ ನೀನು ಸಂತೋಷ ಪಡು, ನಿನ್ನೊಳಗಡೆ ಒಬ್ಬ ಅರಸನು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಇದು ಏನು? ಇದು ವಾಗ್ದಾನ. ಅಂದ್ರೆ ವಾಗ್ದಾನವನ್ನು ಮತ್ತು ಪ್ರವಾದನೆಗಳನ್ನು ಯೇಸು ಕ್ರಿಸ್ತನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಪ್ರವಾದಿಸಲ್ಪಟ್ಟಿರುವ ಕಾರಣ, ಅಲ್ಲಿ ವಾಗ್ದಾನ ಮಾಡಲ್ಪಟ್ಟಿರುವ ಕಾರಣ ಯೇಸು ಕತ್ತೆಯ ಮೇಲೆ ಹತ್ತಿ ಪ್ರಯಾಣ ಮಾಡಿ ಬಂದ್ರು. ದೇವರ ಮಕ್ಕಳೇ, ನನ್ನನ್ನು ಗಮನಿಸ್ರಿ. ದೇವರು ಏನು ವಾಗ್ದಾನವನ್ನು ನಮಗೆ ದೇವರು ಅನುಗ್ರಹ ಮಾಡಿದಾರೋ ಆ ವಾಗ್ದಾನಗಳನ್ನ 100ಕ್ಕೆ 100ರಷ್ಟು ದೇವರು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನ್ರಿ. ಹಲ್ಲೆಲೂಯ. ಈ ದಿನ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸುವೆನು, ದೇವರು ನೆರವೇರಿಸ್ತಾರೆ. ಈಗೋ ಹೊಸ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡುವೆನು, ದೇವರು ನೆರವೇರಿಸ್ತಾರೆ. ಕಷ್ಟಪಡುವವರೇ, ಹೊರವತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು, ಕೊಡ್ತಾರೆ. ಹಲ್ಲೆಲೂಯ. ದೇವರು ಏನು ವಾಗ್ದಾನ ಮಾಡಿದಾರೋ ಎಲ್ಲ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದ್ರು, ನಿನ್ನನ್ನ ಭೂಲೋಕದಲ್ಲಿ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ದೇವರು ಮಾಡಿದ್ರು. ದಾವೀದನಿಗೆ ದೇವರು ವಾಗ್ದಾನ ಮಾಡಿದ್ರು, ನಿನ್ನ ಸಿಂಹಾಸನವನ್ನ ನಾನು ಶಾಶ್ವತವಾಗಿ ನಿಲ್ಲಿಸ್ತೀನಿ ಅಂದ್ರು. ದೇವರು ವಾಗ್ದಾನ ಮಾಡಿದ ಪ್ರಕಾರ ಯೇಸು ಸ್ವಾಮಿ ಆ ಸಿಂಹಾಸನದಲ್ಲಿ ಶಾಶ್ವತವಾಗಿ ಕುತ್ಕೊಂಡ್ರು. ದಾವೀದನ ವಂಶಾವಳಿಯಲ್ಲಿ ಯೇಸು ಸ್ವಾಮಿ ಜನಿಸಿ ಬಂದ್ರು. ಹಲ್ಲೆಲೂಯ. ಯೇಸು ಏನು ವಾಗ್ದಾನ ಮಾಡಿದ್ರು ಭಕ್ತರಿಗೆ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸಿದ್ರು. ದೇವರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ನಿಮಗೆ ದೇವರು ಏನು ವಾಗ್ದಾನ ಮಾಡಿದ್ದಾರೋ, ದೇವರ ವಾಕ್ಯದಲ್ಲಿ ಯಾವ ಯಾವ ವಾಗ್ದಾನಗಳನ್ನ ದೇವರು ಮಾಡಿದ್ದಾರೋ ಎಲ್ಲ ವಾಗ್ದಾನಗಳನ್ನ ನಮ್ಮ ಜೀವನದಲ್ಲಿ ನೆರವೇರಿಸ್ತಾರೆ. ಇದನ್ನ ನಂಬ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ವಾಗ್ದಾನಗಳನ್ನ ದೇವರು ನೆರವೇರಿಸ್ತಾರೆ. ನೀನು ಕಷ್ಟದ ಸಮಯದಲ್ಲಿ ಹಾದು ಹೋಗ್ತಿರುವಾಗ ನೆನಪು ಮಾಡ್ಕೋಬೇಕು, ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ರಿ ಅಂತ ದೇವರು ಹೇಳಿದಾರಲ್ಲ, ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಾರಲ್ಲ, ನಾನು ಯಾಕೆ ಚಿಂತೆ ಮಾಡಲಿ? ನಿನ್ನ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ಅದನ್ನು ಹೊತ್ತುಕೊಳ್ಳುವೆನಂತ ದೇವರು ವಾಗ್ದಾನ ಮಾಡಿದಾರಲ್ಲ, ಮತ್ಯಾಕೆ ನಾನು ಹೊತ್ತುಕೊಳ್ಳಲಿ? ಒಂಟಿಯಾಗಿ ಹಾದೋಗ್ತಾ ಇರುವಾಗ, ನಿನ್ನ ಸುತ್ತಮುತ್ತಲೂ ಇರುವ ಜನರು ನಿನ್ನನ್ನು ಅವಮಾನಿಸುವಾಗ, ನಿನ್ನ ಮನೆಯಲ್ಲಿರುವ ಜನರೇ ನಿನ್ನನ್ನು ಕುಗ್ಗಿಸ್ತಾ ಇರುವಾಗ, ಎಲ್ಲರೂ ಇದ್ದು ಒಂಟಿಯಾದ ಪರಿಸ್ಥಿತಿಯಲ್ಲಿರುವಾಗ ದೇವರ ವಾಗ್ದಾನವನ್ನು ನೆನಪು ಮಾಡ್ಕೋ. ತಂದೆ ತಾಯಿಗಳು ನಿನ್ನನ್ನು ಕೈ ಬಿಟ್ಟರೇನೋ, ನಿನ್ನನ್ನು ತೊರೆದು ಬಿಟ್ಟರೇನೋ, ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನು. ಎಷ್ಟು ವಾಗ್ದಾನಗಳು ಬೇಕ್ರಿ? ಸ್ವಸ್ಥತೆ ಇಲ್ಲದೆ ಇರುವಾಗ, ಆರೋಗ್ಯ ಇಲ್ಲದೆ ಇರುವಾಗ, ನನ್ನ ಬಾಸುಂಡೆಗಳ ನೋವಿನಿಂದ ನಿನಗೆ ಗುಣವಾಯಿತು ಅಂತ ದೇವರ ವಾಕ್ಯ ಇದೆಯಲ್ಲ, ಆ ವಾಗ್ದಾನವನ್ನು ನೆನಪು ಮಾಡಿಕೊಂಡು ದೇವರಿಗೆ ಮಹಿಮೆ ಹೇಳ್ರಿ. ಹಲ್ಲೆಲೂಯ. ಎಲ್ಲಾ ಸ್ಥಿತಿಗಳಲ್ಲಿ, ನಿನ್ನ ಎಂಥ ಇಕ್ಕಟ್ಟಾದ ಸ್ಥಿತಿಯಲ್ಲಿ ನೀನು ಹಾದು ಹೋಗುವಾಗ ದೇವರ ವಾಗ್ದಾನಗಳನ್ನು ಹಿಡಿದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. ಯಾಕೆ ಯೇಸು ಸ್ವಾಮಿ ಕತ್ತೆ ಮೇಲೆ ಬಂದ್ರು ಅಂದ್ರೆ ದೇವರ ಪ್ರವಾದನಾತ್ಮಕವಾದ ವಾಕ್ಯಗಳನ್ನ ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಕತ್ತೆ ಮೇಲೆ ಪ್ರಯಾಣ ಮಾಡಿ ಬಂದ್ರು. ಎರಡನೇ ಕಾರಣ ನಾವು ನೋಡೋಣ. ಮುಂದಕ್ಕೆ ಓದ್ತೀರಪ್ಪ. ಈಗ 5ನೇ ವಾಕ್ಯನ ಇನ್ನೊಂದ್ಸರಿ. ಚಿಯೋನ್ ನಗರಿಗೆ ಹಾ ನೋಡು, ಹಾ ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನೋಡ್ರಿ, ಚಿಯೋನ್ ನಗರಿಯೇ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನು. ಎರಡನೇ ಕಾರಣ, ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಬಂದ್ರು? ಇವಾಗ ನೋಡ್ರಿ, ಅವಾಗೊಂದು ಪದ್ಧತಿ ಇತ್ತು. ಯಾರಾದ್ರೂ ಈಗ ಬುರುಜಿನ ಮೇಲೆ ಒಬ್ಬರು ನಿಲ್ತಾ ಇದ್ರು, ಎಲ್ಲ ಊರುಗಳಿಗೂ ಎಲ್ಲ ಪಟ್ಟಣಗಳಿಗೂ ಕೋಟೆಗಳನ್ನ ಕಟ್ಕೊಳ್ತಿದ್ರು. ಅವತ್ತಿನ ದಿನದಲ್ಲಿ ದೊಡ್ಡ ಗೋಡೆಗಳನ್ನ ಕಟ್ಟಿ ಕೋಟೆಗಳನ್ನ ಕಟ್ಕೊಳ್ತಿದ್ರು. ಆ ಬುರುಜಿನ ಮೇಲ್ಗಡೆ ಒಬ್ಬ ನಿಂತಿರ್ತಿದ್ದ. ಯಾರಾದ್ರೂ ಕುದುರೆ ಮೇಲೆ ಬಂದ್ರೆ ತಕ್ಷಣ ಆ ವಿಷಯನ ರಾಜನಿಗೆ ಮುಟ್ಟಿಸ್ತಿದ್ದ. ಯಾರೋ ಕುದುರೆ ಮೇಲೆ ಬರ್ತಿದ್ದಾರೆ,
ಕುದುರೆ ಮೇಲೆ ಬರ್ತಿದ್ದಾರೆ ಅಂದ್ರೆ ಏನದರ ಅರ್ಥ? ಯುದ್ಧವನ್ನ ಸಾರುವುದಕ್ಕಾಗಿ ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ? ಯುದ್ಧದ ಸಂದೇಶವನ್ನ ತಗೊಂಡು ಬರ್ತಿದ್ದಾರೆ. ಮುಂದೆ ಒಂದ್ ದಿವಸ ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ಯಾರೋ ಒಬ್ರು ಕುದುರೆ ಮೇಲೆ ಬರ್ತಾ ಇದ್ದಾರೆ. ಕುದುರೆ ಮೇಲೆ ಯಾರಾದ್ರೂ ಬರ್ತಿದ್ದಾರೆ ಅಂದ್ರೆ ಯುದ್ಧ ಇದೆ ಅಂತ ಅದ್ರ ಅರ್ಥ. ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ. ಯಾರಾದ್ರೂ ಕತ್ತೆ ಮೇಲೆ ಬರ್ತಿದ್ದಾರೆ ಅಂದ್ರೆ ಅದರ ಅರ್ಥ, ನಾನು ಊರು ಸುತ್ತಿದೆ, ಎಲ್ಲೂ ಸಮಾಧಾನ ಸಿಗಲಿಲ್ಲ, ಕಾಡಿಗೆ ಹೋದೆ ಸಮಾಧಾನ ಸಿಗಲಿಲ್ಲ, ನನ್ನ ಮನೆಯಲ್ಲಿ ಸಮಾಧಾನ ಸಿಗಲಿಲ್ಲ, ನಾನು ಎಲ್ಲಿ ಹೋದ್ರೂ ನೆಮ್ಮದಿ ಇಲ್ಲ, ಅದಕ್ಕೆ ಕತ್ತೆ ಮೇಲೆ ಕೂತ್ಕೊಂಡು ನಿಮ್ಮ ಊರಿಗೆ ಪ್ರಯಾಣ ಮಾಡಿ ಬರ್ತಾ ಇದ್ದೀನಿ. ನಿಮ್ಮ ಊರಿನಲ್ಲಿ ನನಗೆ ಸಮಾಧಾನ ಸಿಗಬಹುದು, ನಿಮ್ಮ ಊರಿನಲ್ಲಿ ನನಗೆ ಶಾಂತಿ ಸಿಗಬಹುದು ಅಂತ ಅದರ ಅರ್ಥ. ಯಾರಾದರೂ ಕುದುರೆ ಮೇಲೆ ಬಂದ್ರೆ ಯುದ್ಧವನ್ನು ಬಯಸಿ ಬರ್ತಿದಾರಂತ, ಯಾರಾದರೂ ಕತ್ತೆಯ ಮೇಲೆ ಬಂದ್ರೆ ಶಾಂತಿಯನ್ನು ಬಯಸಿ ಬರ್ತಿದಾರಂತ. ಇವಾಗ ಗೊತ್ತಾಯ್ತಾ ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಬಂದ್ರು ಅಂತ? ಹಲ್ಲೆಲೂಯ. ಯಾಕೆ ಯೇಸು ಸ್ವಾಮಿ, ಎರಡನೇ ಕಾರಣ ಹೇಳ್ತಿದ್ದೀನಿ, ಯಾಕೆ ಯೇಸು ಕತ್ತೆಯ ಮೇಲೆ ಬಂದ್ರು ಅಂದ್ರೆ ಶಾಂತಿಯನ್ನ ಪಡೆಯುವುದಕ್ಕಾಗಿ ಅಲ್ಲ, ಶಾಂತಿ ಸಮಾಧಾನ ಇಲ್ಲದೆ ಇರುವಂತ ಯೆರೂಸಲೇಮಿಗೆ ಶಾಂತಿ ಸಮಾಧಾನವನ್ನ ಸ್ಥಾಪಿಸುವುದಕ್ಕಾಗಿ ಯೇಸು ಕತ್ತೆಯ ಮೇಲೆ ಯೆರೂಸಲೇಮನ್ನ ಪ್ರಯಾಣ ಮಾಡಿದರು. ಹಲ್ಲೆಲೂಯ. ಏನ್ ಸ್ಥಾಪನೆ ಮಾಡ್ಲಿಕ್ಕೆ? ಮತ್ತೆ ಆ ಊರಲ್ಲಿ ಶಾಂತಿ ಸಮಾಧಾನ ಇರಲಿಲ್ವಾ? ಇರಲಿಲ್ಲ. ಯೆರೂಸಲೇಮ್ ಅಂದ್ರೆ ಆ ಊರಿನ ಹೆಸರಿನ ಅರ್ಥ ನನ್ನ ಗಮನಿಸ್ರಿ. ಯೆರೂಸಲೇಮ್ ಅಂದ್ರೆ ಅದು ಶಾಂತಿಯ ನಗರ. ಯೆರೂಸಲೇಮ್ ಅಂದ್ರೆ ಸಮಾಧಾನದ ನಗರ. ಸಮಾಧಾನದ ನಗರ, ಆದರೆ ಆ ನಗರದಲ್ಲಿ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂದ್ರೆ 17 ಸಾರಿ ಪ್ರತ್ಯಕ್ಷವಾಗಿ ಶತ್ರುಗಳ ದಾಳಿಗೆ ಒಳಗಾಗಿತ್ತು ಯೆರೂಸಲೇಮ್ ನಗರ. 17 ಸಾರಿ. ಪರೋಕ್ಷವಾಗಿ 13 ಸಾರಿ ದಾಳಿಗೆ ಒಳಗಾಗಿತ್ತು. ಯೆರೂಸಲೇಮ್ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ 30 ಸಾರಿ ದಾಳಿಗೆ ಒಳಗಾಗಿತ್ತು. ಅಲ್ಲೆಲ್ಲೋ ಯುದ್ಧ ಆದ್ರೆ ನಮಗಿಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲಲ್ಲ. ನೀವು ಆಲೋಚನೆ ಮಾಡ್ರಿ, ಆ ದೇಶದ ಪರಿಸ್ಥಿತಿ ಏನು? ಇರಾನ್ನಲ್ಲಿ ಎಷ್ಟೊಂದು ಜನ ಮಕ್ಕಳು, ಎಷ್ಟೋ ಕುಟುಂಬಗಳು ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಜನರು. ಯುದ್ಧ ನಿಲ್ಲಿಸ್ರಪ್ಪ, ಬೇಡ ನಮಗಿದು ಯುದ್ಧ, ತಿನ್ಲಿಕ್ಕೆ ಊಟ ಇಲ್ಲ ನಮಗೆ ಅಂತೇಳಿ ಗೋಳೋ ಅಂತ ಅಳ್ತಾ ಇದ್ದಾರೆ ಪ್ರಜೆಗಳು. ಒಂದು ಯುದ್ಧಕ್ಕೆ ಅವರು ಊಟಕ್ಕೋಸ್ಕರ ಅಳ್ತಿದ್ದಾರೆ ಅನ್ನೋದಾದ್ರೆ 17 ದಾಳಿಗಳಿಗೆ ಒಳಗಾದಂತ ಯೆರೂಸಲೇಮಿನಲ್ಲಿ ಸಮಾಧಾನ ಇದೆಯಾ? ಸಂತೋಷ ನೆಮ್ಮದಿ ಇದೆಯಾ? ಇಲ್ಲ ರೀ. ಅದಕ್ಕೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ತನ್ನ ಶಾಂತಿಯನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಬಂದನು. ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಮಹಿಮೆ ಹೇಳೋಣ. ಹಲ್ಲೆಲೂಯ. ಸಮಾಧಾನವನ್ನ ಸ್ಥಾಪಿಸುವುದಕ್ಕಾಗಿ ಬಂದಿದ್ದಾನ್ರಿ. ದೇವ್ರ ಮಕ್ಕಳೇ, ನನ್ನನ್ನು ಕೇಳಿಸ್ಕೊಳ್ರಿ. ನಿನ್ನಲ್ಲಿ ಸಮಾಧಾನ ಇಲ್ಲದಿದ್ರೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದಿದ್ರೆ, ನಿನ್ನ ಜೀವನದಲ್ಲಿ ಸಮಾಧಾನ ಇಲ್ಲದಿದ್ರೆ, ನಾನು 100ಕ್ಕೆ 100 ನಾನು ಹೇಳ್ತೀನಿ, ಆ ಅರಸನು ನಮ್ಮ ಕುಟುಂಬಕ್ಕೆ ಪ್ರವೇಶ ಮಾಡ್ತಿದ್ದಾನೆ. ಆ ಅರಸನು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಿದ್ದಾನೆ. ಆ ಅರಸನು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತಿದ್ದಾನೆ. ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿ ಸಮಾಧಾನವನ್ನ ನನ್ನ ತಂದೆ ಸ್ಥಾಪನೆ ಮಾಡ್ತಾನೆ. ಯೆರೂಸಲೇಮಿಗೆ ಹಂಗಿದ್ರೆ ರಾಜರು ಇರ್ಲಿಲ್ಲೇನ್ರಿ? ರಾಜರುಗಳು ಇದ್ರು. ಕೆಲವರು 10 ವರ್ಷ ಆಳ್ವಿಕೆ ಮಾಡಿದ್ರು, ಕೆಲವರು 40 ವರ್ಷ ಆಳ್ವಿಕೆ ಮಾಡಿದ್ರು, ಇನ್ನು ಕೆಲವರು ಸ್ವಲ್ಪ ವರ್ಷಗಳ ಆಳ್ವಿಕೆ ಮಾಡಿದ್ರು. ಆದರೆ ಅವರಿಗಿಂತಲೂ ರಾಜಾದಿರಾಜನಾಗಿರುವ ಯೇಸು ಸ್ವಾಮಿ ನಿರಂತರವಾಗಿ ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಅವರ ಸಿಂಹಾಸನ ಒಂದ್ ದಿವಸ ಬಿದ್ದೋಯ್ತು. ನನ್ನ ರಾಜನ ಸಿಂಹಾಸನ ಯಾವತ್ತೂ ಬಿದ್ದೋಗಲ್ಲ. ಅವರು ಜನರ ಜೀವವನ್ನ ಕಾಪಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ, ಆದರೆ ನಮಗೆ ದೇವರು ನಿತ್ಯ ಜೀವವನ್ನ ದೇವರು ಅನುಗ್ರಹ ಮಾಡ್ತಿದ್ದಾನೆ. ಅವರ ಅವಶ್ಯಕತೆಗಳನ್ನ ಅವರಿಂದ ಸಂಧಿಸ್ಲಿಕ್ಕೆ ಆಗಲಿಲ್ಲ, ಆದರೆ ನಿತ್ಯ ಕಾಲಕ್ಕೂ ನಮ್ಮ ಜೊತೆಯಲ್ಲಿದ್ದು ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ನನ್ನ ತಂದೆಯಾದ ದೇವರು ಸಂಧಿಸ್ತಾ ನಡೆಸ್ತಾ ಇದ್ದಾನೆ. ಆತನಿಗಿಂತಲೂ ದೊಡ್ಡ ರಾಜನ ಯಾರಿದ್ದಾನ್ರಿ? ಹಲ್ಲೆಲೂಯ, ಹಲ್ಲೆಲೂಯ. ಅವರ ಆಳ್ವಿಕೆ ಬಿದ್ದೋಗುತ್ತೆ, ನಮ್ಮ ದೇವರ ಆಳ್ವಿಕೆ ಬಿದ್ದೋಗಲ್ಲ. ರಾಜರು ಪ್ರಜೆಗಳಿಗೆ ನ್ಯಾಯ ಮಾಡಲಿಲ್ಲ, ಆದರೆ ನನ್ನ ಅರಸನು ಇಲ್ಲಿರುವ ನಮ್ಮೆಲ್ಲರಿಗೂ ನ್ಯಾಯ ಮಾಡಲಿಕ್ಕೆ ನನ್ನ ಅರಸನು ಶಕ್ತನಾಗಿದ್ದಾನೆ. ಮತ್ತಾಯನ ಸುವಾರ್ತೆ 11ನೇ ವಾಕ್ಯ. ಏನು ವಾಕ್ಯ ಅದು? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಏನು ಕೊಡ್ತೀನಿ? ಶಾಂತಿಯನ್ನು, ವಿಶ್ರಾಂತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅಂದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡಕ್ಕಾಗಿ ಬಂದ. ಕಷ್ಟಪಡುವ ಜನರು, ಹೊರೆ ಹೊರುತ್ತುವ ಜನರು,
ಸಮಾಧಾನ ಇಲ್ಲದ ಜನರು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26-27ನೇ ವಾಕ್ಯ ಓದ್ರಿ. ಶಾಂತಿಯನ್ನು ನಿಮಗೆ ಬಿಟ್ಟು ಆ ಹೋಗುತ್ತೇನೆ. ಏನ್ ಬಿಟ್ಟು ಹೋಗ್ತೀನಿ ನಾನು ನಿಮಗೆ? ಶಾಂತಿಯನ್ನು. ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನನ್ನಲ್ಲಿರುವಂತಹ ಶಾಂತಿಯನ್ನ ನಾನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಲೋಕವು ಕೊಡುವುದಿಲ್ಲ. ಕೊಡುವ ರೀತಿಯಲ್ಲಿ ನಾನು ನಿಮಗೆ ಶಾಂತಿ ಕೊಡಲ್ಲ. ಲೋಕ ಹೆಂಗ್ ಕೊಡುತ್ತೆ? ಶಾಂತಿ ಹೆಂಗ್ ಕೊಡುತ್ತೆ ಲೋಕ? ತೆಗಿ ಮನ್ಸಿಗೆ ಬಹಳ ಬೇಜಾರಾಗ್ತೈತೆ ಅಂತೇಳಿ ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊಂಡ್ರೆ ಏನಾಗತ್ತೆ? ಶಾಂತಿ ಆಗ್ಬಿಡತ್ತೆ. ಅನ್ಯರಿಗೆ ಏನಾಗತ್ತೆ? ತೆಗಿ ಬಹಳ ಬೇಜಾರಾಗ್ತೈತೆ ಅಂತೇಳಿ ಹೋಗಿ ಸಿನಿಮಾ ನೋಡಿ ಬಂದ್ರೆ 3 ತಾಸು ಏನಾಗತ್ತೆ ಅವನಿಗೆ? ಶಾಂತಿ ಆಗ್ಬಿಡ್ತೈತೆ. ಆಮೇಲೆ ಅಶಾಂತಿನೇ ಅವನಿಗೆ. ಆ 3 ತಾಸು ಶಾಂತಿ ಆಗ್ಬಿಡತ್ತೆ. ದುರಭ್ಯಾಸ ಇರುವಂತ ಅನ್ಯನಿಗೆ ಸಮಾಧಾನ ಇಲ್ದಾಗ ಹೋಗಿ ಒಂದ್ ಸ್ವಲ್ಪ ಕುಡಿದು ಬಂದ್ರೆ ಏನಾಗತ್ತೆ? ನಿಶೆ ಇಳಿಯ ತನಕ ಏನಾಗತ್ತೆ ಅವನಿಗೆ? ಶಾಂತಿ ಆಗ್ಬಿಡತ್ತೆ ರೀ. ಅದಕ್ಕೆ ಸ್ವಾಮಿ ಏನ್ ಹೇಳಿದ್ರು? ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡಲ್ಲ. ಹಲ್ಲೆಲೂಯ. ಲೋಕವು ಕೊಡುವ ರೀತಿಯಲ್ಲಿ ಏನೋ ತಾತ್ಕಾಲಿಕವಾದಂತ 2 ತಾಸಿಗೆ 3 ತಾಸಿಗೆ ಬೇಕಾಗಿರುವಂತ ಶಾಂತಿಯನ್ನ ಕೊಡಲ್ಲ. ನಾನು ನಿಮಗೆ ಶಾಶ್ವತವಾದ ಶಾಂತಿಯನ್ನು ಕೊಡ್ತೀನಿ. ಹಲ್ಲೆಲೂಯ. ಎರಡನೇ ಕಾರಣ ಏನ್ ಹೇಳ್ತಿದ್ದೀನಿ? ದೇವರು ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಕತ್ತೆ ಮೇಲೆ ಪ್ರಯಾಣ ಮಾಡುವುದಕ್ಕೆ ಎರಡನೇ ಕಾರಣ. ಮೂರನೇ ಕಾರಣ ಯಾಕೆ ಕತ್ತೆ ಮೇಲೆ ಯೇಸು ಸ್ವಾಮಿ ಪ್ರಯಾಣ ಮಾಡಿ ಬಂದರು? ಯೇಸು ಸ್ವಾಮಿ ಕತ್ತೆ ಮೇಲೆ ಯಾಕೆ ಬರಬೇಕಾಗಿತ್ತು? ಕತ್ತೆ ನೋಡ್ರಿ ಸಾಧಾರಣವಾದ ಪ್ರಾಣಿ. ಕತ್ತೆ, ಈಗ ನಾವು ಝೂಗೆ ಹೋಗ್ತೀವಿ ಅನ್ಕೊಳ್ರಿ, ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತೀವಿ ಅನ್ಕೊಳ್ರಿ, ಯಾವ್ಯಾವ ಪ್ರಾಣಿಗಳನ್ನ ನೋಡ್ತೀವಿ? ಹುಲಿ, ಆನೆ, ಚಿರತೆ, ಕರಡಿ, ಜಿರಾಫೆ, ಜೀಬ್ರಾ, ಇವೆಲ್ಲ ನೋಡಿ ಬರ್ತೀವಲ್ಲ. ಇವೆಲ್ಲ ನೋಡಿ ಬರ್ತೀವಿ. ಅಲ್ಲಿ ಪಕ್ಕದಲ್ಲೇ ಬೋನಲ್ಲಿ ಕತ್ತೆ ಇಟ್ಟಿದ್ರು ಅನ್ಕೊಳ್ರಿ, ಟಿಕೆಟ್ ತಗೊಂಡು ನೋಡ್ತೀವ? ಸ್ಪೆಷಲ್ ಟಿಕೆಟ್ ತಗೊಂಡು ನೋಡಲ್ಲ. ಯಾಕೆ? ಕತ್ತೆ, ನಾಯಿ, ಬೆಕ್ಕು ಇವೆಲ್ಲ ದಿನ ನೋಡೋವಂಥ ಪ್ರಾಣಿಗಳು ನಾವು. ಅದಕ್ಕೆ ಅವುಗಳನ್ನ ನೋಡಕ್ ಹೋಗಲ್ಲ, ಅವನ್ನ ಗಮನಿಸೋದು ಇಲ್ಲ. ವಿಶೇಷವಾದ ಪ್ರಾಣಿಗಳನ್ನ ನೋಡಕ್ ಹೋಗ್ತೀವಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಕತ್ತೆ ಸಾಧಾರಣವಾದ ಪ್ರಾಣಿ, ಆದ್ರೆ ಸಾಧಾರಣವಾದ ನಮ್ಮನ್ನ ಅಸಾಧಾರಣವಾದ ಕಾರ್ಯಕ್ಕಾಗಿ ದೇವರು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯ. ಸಾಧಾರಣವಾದ ಕತ್ತೆಯನ್ನ ತಗೊಂಡು ರಾಜಾದಿರಾಜನಾಗಿರುವ ದೇವರು ಅದರ ಮೇಲೆ ಕೂತ್ಕೊಂಡು ಅದರ ಮೇಲೆ ಪ್ರಯಾಣ ಮಾಡಿ ಹೋಗ್ತಿರುವಾಗ ಬೆಲೆ ಬಾಳುವ ವಸ್ತ್ರಗಳನ್ನೆಲ್ಲ ಹಾಕ್ತಿದ್ದಾರೆ, ಗರಿಗಳನ್ನೆಲ್ಲ ಹಾಕ್ತಿದ್ದಾರೆ. ಜೀವನದಲ್ಲಿ ಅದು ಯಾವತ್ತೂ ಆ ತರದ ವಸ್ತ್ರಗಳು ನೋಡೇ ಇಲ್ಲ. ಅದರ ಮೇಲೆ ಕಾಲಿಟ್ಟು ನಡೆದು ಹೋಗ್ತಾ ಇದೆ. ಸಾಧಾರಣವಾದ ಆ ಪ್ರಾಣಿಗೆ ಅಷ್ಟೊಂದು ಬೆಲೆ ಹೆಂಗ್ ಬಂತು? ಅಷ್ಟು ಗೌರವ ಯಾಕೆ? ಆ ಕತ್ತೆಯ ಮೇಲೆ ಯಾರಿದ್ದಾರೆ? ಯೇಸು ಇದ್ದಾರಾದ ಕಾರಣ. ಹಲ್ಲೆಲೂಯ. ಯೇಸು ಸ್ವಾಮಿ ಕೆಳಗಿಳಿದು ಹೋಗ್ಬಿಟ್ರು ಅನ್ಕೊಳ್ರಿ, ಆ ಕತ್ತೆಗೆ ಬೆಲೆ ಇಲ್ಲ. ಯೇಸು ಸ್ವಾಮಿ ಆ ಕತ್ತೆ ಮೇಲಿರುವಷ್ಟು ಕಾಲ ಆ ಕತ್ತೆಗೆ ಬೆಲೆ ರೀ. ನಾನು ಬಹಳ ಸಾರಿ ಈ ವಾಕ್ಯ ನಾನು ನಿಮಗೆ ಸಭೆಯಲ್ಲಿ ಬಹಳ ಸಾರಿ ಹೇಳಿದ್ದೀನಿ. ಇಲ್ಲಿರುವ ನಮ್ಮೆಲ್ಲರ ಜೀವನದಲ್ಲಿ ಯೇಸು ಇರುವಷ್ಟು ಕಾಲ ನಮಗೆ ಆಶೀರ್ವಾದ, ಸಮಾಧಾನ, ಸಂತೋಷ, ಬೆಲೆ, ಗೌರವ ಎಲ್ಲವೂ ನಮಗೆ ಸಿಗುತ್ತೆ. ಯೇಸು ನಮ್ಮನ್ನ ಬಿಟ್ಟು ಹೋದ್ರೆ, ಇಲ್ಲ ನಾವು ಯೇಸುವನ್ನ ಬಿಟ್ಟು ಹೋದ್ರೆ ನಮಗೆ ಆ ಬೆಲೆ, ಆ ಆಶೀರ್ವಾದ, ಆ ಸಮಾಧಾನ ನಮಗೆ ಸಿಗಲ್ಲ. ಯೇಸು ಸ್ವಾಮಿ ಆ ಕತ್ತೆ ಮೇಲೆ ಕುತ್ಕೊಂಡ್ರು. ಇವಾಗ ನಾನು ಅವಾಗಲೇ ಹೇಳಿದ್ನಲ್ರಿ, ಯೇಸು ಸ್ವಾಮಿ ಹುಲಿ ಮೇಲೆ ಬರ್ಬೋದಾಗಿತ್ತು, ಸಿಂಹದ ಮೇಲೆ ಬರ್ಬೋದಾಗಿತ್ತು, ಒಂದು ಆನೆಯ ಮೇಲೆ ಕುತ್ಕೊಂಡು ಸವಾರಿ ಮಾಡಬಹುದಾಗಿತ್ತು. ಕತ್ತೆಯ ಮೇಲೆ ಯಾಕೆ ಅಂದ್ರೆ ಸಾಧಾರಣವಾದ ಕತ್ತೆ, ಯಾರು ಗಮನಿಸಲಾರದೆ ಇರುವ ಜೀವಿ ಅದು. ಅದನ್ನೇ ದೇವರು ಆರಿಸಿಕೊಂಡ್ರು ವಿಶೇಷವಾದ ಕಾರ್ಯಕ್ಕಾಗಿ, ದೇವರನ್ನ ಹೊರುವುದಕ್ಕಾಗಿ, ಯೇಸು ಸ್ವಾಮಿ ಅದರ ಮೇಲೆ ಕೂರುವುದಕ್ಕಾಗಿ. ದೇವರ ಮಕ್ಕಳೇ, ಇಲ್ಲ ನನ್ನನ್ನು ಗಮನಿಸ್ರಿ, ಇಲ್ಲಿರುವ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ನಾವೇನು ವಿಶೇಷವಾದವರಲ್ಲ. ಇಲ್ಲಿರುವ ನಾವೆಲ್ಲರೂ ಸಹ ಸಾಧಾರಣ ಜನರು. ಆದರೆ ದೇವರು ಎಂತ ಕಾರ್ಯಕ್ಕೆ ಉಪಯೋಗ ಮಾಡ್ತಿದ್ದಾರೆ? ಅಸಾಧಾರಣವಾದಂತ ಕಾರ್ಯಗಳಿಗಾಗಿ ದೇವರು ಉಪಯೋಗ ಮಾಡ್ತಿದ್ದಾರೆ. ಸಾಧಾರಣರಾದ ನಮ್ಮನ್ನ ಅಸಾಧಾರಣವಾದ ಕಾರ್ಯಗಳಿಗಾಗಿ ದೇವರು ನಮ್ಮನ್ನು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯ. ಸಂತೋಷ ಇದೆಯಾ? ನೋಡ್ರಿ, ಕತ್ತೆಯನ್ನ ಯಾರು ಗಮನಿಸಲಾರದೇ ಇರುವ ಜೀವಿ ಅದು. ಅದನ್ನ ಯೇಸು ಸ್ವಾಮಿ ಹೇಳ್ತಾರೆ ಆ ಶಿಷ್ಯರಿಗೆ, ಹೋಗಿ ಆ ಕತ್ತೆಯ ಕಟ್ಟುಗಳನ್ನ ಬಿಚ್ಚಿ ತಗೊಂಡ್ ಬರ್ರಿ. ಒಂದು ವೇಳೆ ಯಾರಾದರೂ ನಿಮಗೆ ಕೇಳಿದ್ರೆ ಯಾಕೆ ಬಿಚ್ಚುತ್ತಾ ಇದ್ದೀರಾ ಅಂದ್ರೆ ನೀವೇನ್ ಹೇಳ್ರಿ? ಸ್ವಾಮಿಗೆ ಬೇಕು ಅಂತ ಹೇಳ್ರಿ. ಯಾರಿಗೆ ಬೇಕನ್ರಿ? ಯಾರಿಗೆ ಬೇಕಂತ? ಸ್ವಾಮಿಗೆ ಬೇಕು ಅಂತ ಹೇಳ್ರಿ. ಅವಾಗ ಇವ್ರು ಹೋದ್ರು, ಕಟ್ಟುಗಳನ್ನ ಬಿಚ್ತಾ ಇದ್ರು. ಒಬ್ರು ಬಂದು ಕೇಳಿದ್ರು,
ಯಾಕೆ ಬಿಚ್ತಾ ಇದ್ದೀರಪ್ಪ ಅಂದ್ರು. ಇಲ್ಲ, ಈ ಕತ್ತೆ ಸ್ವಾಮಿಗೆ ಬೇಕು. ಹೌದಾ, ತಗೊಂಡೋಗ್ರಪ್ಪ ಅಂದ್ರು. ಅವಾಗ ಆ ಕತ್ತೆನ ತಗೊಂಡು ಬಂದು ಯೇಸು ಸ್ವಾಮಿ ಹತ್ರ ನಿಲ್ಲಿಸಿದ್ರು. ಆಮೇಲೆ ಯೇಸು ಸ್ವಾಮಿ ಅದರ ಮೇಲೆ ಕೂತ್ಕೊಂಡ್ರು. ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ ದೇವ್ರ ಮಕ್ಕಳೇ, ಕತ್ತೆಯ ಕಟ್ಟುಗಳನ್ನ ಬಿಚ್ಚಿದರು. ನಮ್ಮ ಎಲ್ಲಾ ಶಾಪದ ಬಂಧನಗಳು, ಎಲ್ಲಾ ದಾಸತ್ವದ ಬಂಧನಗಳನ್ನ ಯೇಸು ಸ್ವಾಮಿ ಬಿಚ್ಚಿದರು. ನಮ್ಮನ್ನ ಸ್ವತಂತ್ರ ಮಾಡಿದರು. ದೇವರನ್ನ ವಿಶ್ವಾಸ ಇಡುವುದಕ್ಕೆ ಮುಂಚಿತವಾಗಿ ನಮ್ಮನ್ನ ಶಾಪಗಳ ಆಳ್ವಿಕೆ ಮಾಡ್ತಿತ್ತು. ಶಾಪಗಳ ಆಳ್ವಿಕೆ ಮಾಡ್ತಿತ್ತು. ನಮ್ಮ ಪೂರ್ವಜರು ಮಾಡಿದಂತ ಪಾಪಗಳು ನಮ್ಮ ತಲೆಗಳ ಮೇಲೆ, ನಮ್ಮ ಮಕ್ಕಳ ತಲೆಗಳ ಮೇಲೆ ಶಾಪಗಳಾಗಿದ್ವವು. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡೋದ್ರ ಮೂಲಕ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಒಡೆದಿದ್ದರ ನಿಮಿತ್ತ ನಮ್ಮ ತಲೆಯ ಮೇಲಿರುವ ಎಲ್ಲ ಶಾಪಗಳು ಮುರಿಯಲ್ಪಟ್ಟವು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಟ್ಟಗಳನ್ನು ಬಿಚ್ಚಿದರು. ಶಾಪದ ಕಟ್ಟಗಳನ್ನ, ದಾಸತ್ವದ ಕಟ್ಟಗಳನ್ನ. ದೇವರನ್ನ ನಂಬಕ್ ಮುಂಚೆ ನಮಗೆ ಬಹಳ ಕೆಟ್ಟ ದುರಭ್ಯಾಸಗಳಿದ್ವು. ಇಸ್ಪಿಟ್ ಕುಡಿಯೋದು, ಆಮೇಲೆ ಬಾಯಿಗೆ ಹೊಲಸಾಕಿ ತಿಕ್ಕೋದು, ಹೊಲಸು ಮಾತಾಡೋದು, ಒಬ್ಬರಿಗೆ ಮೋಸ ಮಾಡೋದು, ಭಯಂಕರವಾದ ದುರಭ್ಯಾಸಗಳ ದಾಸತ್ವದಲ್ಲಿ ಬಿದ್ದು ಹೋಗಿದ್ವಿ ನಾವು. ಯೇಸುಸ್ವಾಮಿ ಏನ್ ಮಾಡಿದ್ರು? ಆ ದಾಸತ್ವದ ಕಟ್ಟುಗಳನ್ನ ಬಿಚ್ಚಿದ್ರು, ನಮ್ಮನ್ನ ಸ್ವತಂತ್ರಕರಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಭಯಂಕರವಾದ ದುರಭ್ಯಾಸದಲ್ಲಿದ್ದವರು ನಾವು, ಎಂತ ಕೆಟ್ಟ ಅಭ್ಯಾಸಗಳಲ್ಲಿ ಹೋದವರು ನಾವು. ದೇವ್ರ ಮಕ್ಕಳ, ಇವತ್ತು ನಾನು ನಿಮಗೆ ಹೇಳ್ತೀನಿ, ಈ ತರದ ಅಭ್ಯಾಸಗಳಲ್ಲಿ ನೀವು ಯಾರಾದರೂ ಇನ್ನೂ ಇದ್ರೆ ಇವತ್ತು ದೇವರು ನಿನ್ನನ್ನ ಆ ದುರಭ್ಯಾಸದ ಕಟ್ಟುಗಳಿಂದ ದೇವರು ನಿನ್ನನ್ನ ಬಿಡುಗಡೆ ಮಾಡಲಿ. ಹಲ್ಲೆಲೂಯಾ. ಇಲ್ಲಿಂದ ಹೋಗುವಾಗ ಹೊಸ ತೀರ್ಮಾನದಿಂದ ಹೋಗ್ರಿ ದೇವ್ರ ಮಕ್ಕಳೇ, ಹೊಸ ತೀರ್ಮಾನದಿಂದ ಹೋಗ್ರಿ. ಒಂದು ವೇಳೆ ಈ ಕಟ್ಟುಗಳಲ್ಲಿ ನೀವು ಯಾರಾದರೂ ಇದ್ರೆ, ಇವತ್ತು ನನಗೇ ದೇವರ ವಾಕ್ಯ ಮಾತಾಡ್ತಿದ್ದಾರೆ ಅಂತ ತಿಳಿರಿ. ದೇವರ ವಾಕ್ಯ ನನಗೇ ಹೇಳ್ತಿದೆ ಇವತ್ತು. ಹಾಗಿದ್ರೆ ದೇವ್ರ ಮಗನೇ, ದೇವ್ರ ಮಗಳೇ, ದೇವರು ನಿನಗೇ ಹೇಳ್ತಿದ್ದಾರೆ ಅನ್ನೋದಾದ್ರೆ ದಯವಿಟ್ಟು ನಾನು ಹೇಳ್ತೀನಿ, ನಿನ್ನನ್ನು ನೀನು ತಿದ್ದಿಕೋ. ಇಲ್ಲಿಂದ ಹೊರಗೆ ಹೋಗುವಾಗ ಹೊಸ ತೀರ್ಮಾನದೊಂದಿಗೆ ಹೋಗು. ನಿನ್ನ ಜೀವನವನ್ನ ಅದ್ಭುತವಾಗಿ ನನ್ನ ದೇವರು ರೂಪಿಸ್ತಾರೆ. ಸಂತೋಷ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಗೊತ್ತಾ? ದೇವರ ವಾಕ್ಯ ಯಾರಿಗಾದರೂ ಏನಾದರೂ ತಿಳಿಸುವುದಕ್ಕೆ ಬಯಸುತ್ತೆ. ನೋಡ್ರಿ, ನಾನು ನಿಮಗೊಂದು ಮಾತು ಹೇಳ. ನಿಮಗೆ ಯಾರು ಸ್ನೇಹಿತರಿಲ್ಲದಿದ್ರೆ, ಯಾರು ಸಂಬಂಧಿಕರಿಲ್ಲದಿದ್ರೆ, ಯಾರು ನನ್ನ ಜೊತೆಯಲ್ಲಿ ಮಾತಾಡೋರು ದಿಕ್ಕಿಲ್ಲ ಅಂತ ನಿಮಗೆ ಅನ್ನಿಸಿದರೆ, ನಾನು ಒಂದು ಮಾತು ಹೇಳ್ತೀನಿ, ದೇವರ ವಾಕ್ಯ ನಿನ್ನ ಸ್ನೇಹಿತ. ದೇವರ ವಾಕ್ಯ ನಿನ್ನ ಜೊತೆಯಲ್ಲಿ ಮಾತಾಡುತ್ತೆ. ಹಲ್ಲೆಲೂಯಾ. ಯಾರನ್ನು ಹುಡುಕಬೇಡ, ಯಾರು ನಿನಗೆ ಅವಶ್ಯಕತೆ ಇಲ್ಲ, ಯಾರು ಬಂದು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ನಿನಗೆ ತಿಳಿಸುತ್ತೆ, ದೇವರ ವಾಕ್ಯ ನಿನಗೆ ಮಾತಾಡುತ್ತೆ. ಮಗನೇ, ಇದರಲ್ಲಿ ಬದಲಾಯಿಸ್ಕೋ, ಮಗಳೇ, ಇದರಲ್ಲಿ ಬದಲಾಯಿಸ್ಕೋ. ಈಗ ನಾನು ಇದೀನಲ್ಲ, ಯಾಕೆ ಚಿಂತೆ ಮಾಡ್ತೀಯ ನೀನು? ನಾನು ವಾಗ್ದಾನ ಮಾಡಿದ್ದೀನಲ್ಲ, ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ಯಾಕೆ ಯೋಚನೆ ಮಾಡ್ತೀಯ? ನೀನು ಒಂಟಿಯಾದ ಸ್ಥಿತಿಯಲ್ಲಿರುವಾಗ, ಯಾರು ನಿನ್ನೊಟ್ಟಿಗೆ ಮಾತಾಡದೇ ಇರುವಾಗ ದೇವರ ವಾಕ್ಯ ನಿನ್ನ ಜೊತೆಯಲ್ಲಿ ಮಾತಾಡುತ್ತೆ. ಇವತ್ತು ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಮಾತಾಡ್ತಿದೆ ಅನ್ನೋದಾದ್ರೆ, ಇನ್ನೂ ಕೆಟ್ಟ ವಿಚಾರಗಳಲ್ಲಿ ನೀನು ಜೀವಿಸುವುದಾದ್ರೆ, ಇವತ್ತು ಆ ಬಂಧನಗಳಿಂದ ಬಿಡುಗಡೆ ಆಗು. ದೇವರು ನಿನ್ನನ್ನು ಸ್ವತಂತ್ರ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಶಿಷ್ಯರು ಏನ್ ಮಾಡಿದ್ರು ಅಂದ್ರೆ, ಆ ಕಟ್ಟುಗಳನ್ನು ಬಿಚ್ಚಿದ್ರು. ಬಿಚ್ಚಿದ ಮೇಲೆ ಅವ್ರು ಬಂದು ಕೇಳಿದ್ರಲ್ಲ, ಎಲ್ಲಿಗಪ್ಪ, ಯಾಕೆ ಬಿಚ್ಚುತ್ತಿದ್ಯಾ ಅಂದ್ರೆ, ಇದು ಸ್ವಾಮಿಗೆ ಬೇಕು ಅಂದ್ರು. ಯಾರಿಗೆ ಬೇಕು ಇದು? ಯಾರಿಗೆ ಬೇಕು? ನಿಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ, ಯಾರಿಗೆ ಬೇಕು ಅವರು? ಯಾರಿಗೆ ಬೇಕು? ಹೇಳ್ರಿ ಅವರಿಗೆ, ನೀನು ಯೇಸು ಸ್ವಾಮಿಗೆ ಬೇಕು. ಈ ಕಡೆ ಇರೋರಿಗೆ ಹೇಳ್ರಿ, ನೀನು ಯೇಸು ಸ್ವಾಮಿಗೆ ಬೇಕು. ಹಲ್ಲೆಲೂಯಾ. ನಾವು ಯಾರಿಗೆ ಬೇಕ್ರಿ? ನಾವು ಯಾರಿಗೆ ಬೇಕು? ಅಲ್ರಿ, ನಾನು ನಿಮಗೆ ಹೇಳ, ಕತ್ತೆಗೆ ಅವಮಾನ ಜಾಸ್ತಿ. ಕತ್ತೆಗೆ ಅವಮಾನ ಜಾಸ್ತಿ ರೀ. ಈಗ ಸರಿಯಾಗಿ ಓದಿಲ್ಲ ಅಂದ್ರೆ ಏನಂತೀವಿ? ಮಾತು ಕೇಳಿಲ್ಲ ಅಂದ್ರೆ ಏನಂತೀವಿ? ನೋಡ್ರಿ, ಎಲ್ಲದಕ್ಕೂ ಅಂದ್ರೆ ಬೈಯಕ್ಕೆ ಮೊದಲು ಇರುವ ಶಬ್ದ ಯಾವುದು? ಕತ್ತೆ ರೀ. ಕತ್ತೆ ಮಾಡ್ದಂಗೆ ಮಾಡ್ತೀಯಾ, ಕತ್ತೆ ಇದ್ದಂಗಿದೆಯಾ, ಕತ್ತೆ ಹೋದಂಗೆ ಹೋಗ್ತೀಯಾ, ಎಲ್ಲದಕ್ಕೂ ಕತ್ತೆ ರೀ. ಅಂದ್ರೆ ಕತ್ತೆ ಅನ್ನುವ ಶಬ್ದಕ್ಕೆ ಅವಮಾನ ಜಾಸ್ತಿ. ನಾನು ನಿಮಗೆ ಹೇಳ, ನೀನು ಅವಮಾನದಲ್ಲಿ ಜೀವಿಸ್ತಾ ಇರ್ಬೋದು, ಗೌರವ ಇಲ್ಲದ ಹಾಗೆ ಜೀವಿಸ್ತಾ ಇರ್ಬೋದು,
ನಿನ್ನನ್ನು ಜನರು ಗಮನಿಸದೇ ಇರಬಹುದು, ಆದರೆ ಸರ್ವೇಶ್ವರನಾದ ದೇವರಿಗೆ ನೀನೇ ಬೇಕು. ಅವಮಾನಕ್ಕೊಳಗಾಗಿರುವ ನೀನೇ ಬೇಕು, ನೋವಿಗೆ ಒಳಗಾಗಿರುವಂತ ನೀನೇ ಬೇಕು, ಸಾಧಾರಣ ಜೀವಿಯಾಗಿರುವಂತ ನೀನೇ ಬೇಕು. ಅಯ್ಯಯ್ಯೋ ನನಗೆ ಓದಕ್ ಬರಲ್ರಿ, ನೀನೇ ಬೇಕ್ರಿ. ನಿನಗೆ ಏನ್ ಮಾಡಕ್ ಬರಲ್ಲ, ನೀನೇ ಬೇಕು. ಹಲ್ಲೆಲೂಯಾ. ನನ್ನಿಂದ ಯಾರಿಗೆ ಪ್ರಯೋಜನ ಐತೆ, ಆದರೂ ನೀನೇ ಬೇಕು. ಇದೀರಾ? ಯಾಕಪ್ಪ ಈ ಕತ್ತೆ ಅಂದ್ರೆ ಸ್ವಾಮಿಗೆ ಬೇಕು ಈ ಕತ್ತೆ. ಇಲ್ಲಿರುವ ನಾವೆಲ್ಲರೂ ಸಹ ಯೇಸು ಸ್ವಾಮಿಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಪ್ರೀತಿಯಿಂದ ಆಯ್ಕೆ ಮಾಡಿದ ಜನರು ನಾವು. ಯೇಸು ಸ್ವಾಮಿನೇ ಹೇಳಿದ್ದು ಹೋಗಿ ತಗೊಂಡು ಬರ್ರಿ ಅಂತ. ಇವತ್ತು ನನ್ನನ್ನ ಯೇಸು ಸ್ವಾಮಿನೇ ಕರೆದದ್ದು. ಬಾ ಮಗಳೇ, ಬಾ ಮಗನೇ, ನೀನೇ ಬೇಕು ನನಗೆ, ಬಾಪ, ಚಿಂತೆ ಮಾಡಬೇಡ, ಟೆನ್ಷನ್ ಮಾಡಬೇಡ, ಅವಮಾನಕ್ಕೊಳಗಾಗಿದೆಯಾ, ಕುಗ್ಗಿಸಲ್ಪಟ್ಟಿದ್ಯಾ, ನೀನು ಯಾವ ಗಣನೆಗೆ ಬಾರದವನಾಗಿದೀಯ ಲೋಕದಲ್ಲಿ, ನೀನೇ ಬೇಕು, ಬಾ. ಅಯ್ಯಯ್ಯೋ ನನಗೆ ಏನೂ ಬರಲ್ಲ ಅಂದ್ರೂ ನನ್ನನ್ನು ತಗೊಂಡು ಏನ್ ಮಾಡ್ತಾರೆ ಯೇಸು ಸ್ವಾಮಿ? ನಿನ್ನನ್ನು ತಗೊಂಡು ಒಂದು ಆಭರಣವಾಗಿ ದೇವರು ಮಾರ್ಪಾಟು ಮಾಡ್ತಾರೆ, ಅದ್ಭುತವಾದ ಆಯುಧವಾಗಿ ದೇವರು ಮಾರ್ಪಾಟು ಮಾಡ್ತಾರೆ, ಉಪಯೋಗಕ್ಕೆ ಬರುವ ಪಾತ್ರೆಯನ್ನಾಗಿ ದೇವರು ಮಾರ್ಪಾಟು ಮಾಡ್ತಾರೆ. ಹಲ್ಲೆಲೂಯಾ. ನೀನಂತೀಯ ನನಗೇನು ಬರಲ್ಲ, ನಾನು ಏನು ಯೋಗ್ಯತೆ ಇಲ್ಲದವನು, ನಾನು ಕನಿಷ್ಠನು ಅಂತ ನೀನು ಹೇಳ್ತೀಯ. ಆದರೆ ದೇವರು ಆ ಥರ ಹೇಳ್ತಾ ಇಲ್ಲ. ಲೋಕ ನಿನ್ನನ್ನು ಬೇಡ ಅಂತ ಹೇಳುತ್ತೆ, ದೇವರು ಮಾತ್ರ ನೀನೇ ನನಗೆ ಬೇಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಆ ಕತ್ತೆ ಯೇಸು ಸ್ವಾಮಿಗೆ ಬೇಕ್ರಿ. ನಾನು ನಿಮಗೆ ಹೇಳ ಎಂತ, ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ರೀ. ಈ ಪಾರ್ಲಿಮೆಂಟಲ್ಲಿ ಇಲ್ಲಾಂದ್ರೆ ವಿಧಾನಸೌಧದಲ್ಲಿ ಮೋದಿಯವರ ಸುತ್ತಮುತ್ತ ಇರುವಂತ ಜನರು ಇದಾರಲ್ಲ, ಮೋದಿಯವರೊಬ್ಬರೇ ದೇಶನ ಆಳ್ವಿಕೆ ಮಾಡಲ್ಲ, ಸಿದ್ದರಾಮಯ್ಯ ಒಬ್ಬರೇ ದೇಶನ ಆಳ್ವಿಕೆ ಮಾಡಲ್ಲ. ಯಾರು ದೇಶವನ್ನ, ಯಾರು ರಾಜ್ಯವನ್ನ ಆಳ್ವಿಕೆ ಮಾಡಬೇಕಂದ್ರು, ಯಾರು ದೊಡ್ಡ ಸ್ಥಾನದಲ್ಲಿ ಇರುವಂತವರು ಜಿಲ್ಲೆಯನ್ನ, ತಾಲ್ಲೂಕನ್ನ ಆಳ್ವಿಕೆ ಮಾಡಬೇಕಂದ್ರು ಅವ್ರಿಗೊಂದು ಟೀಮ್ ಬೇಕು. ಆ ಟೀಮ್ನ ಆಯ್ಕೆ ಮಾಡುವಾಗ ಅಯೋಗ್ಯರನ್ನ ಅವರು ಆಯ್ಕೆ ಮಾಡಲ್ಲ, ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರು ವಿದ್ಯಾಭ್ಯಾಸ ಮಾಡಿರ್ಬೇಕು, ಅದಕ್ಕೆ ತಕ್ಕಂತ ಜ್ಞಾನ, ತಿಳುವಳಿಕೆ ಇರಬೇಕು, ಅಂತವರನ್ನ ಆಯ್ಕೆ ಮಾಡ್ತಾರೆ. ಆದರೆ ಯೇಸು ಸ್ವಾಮಿ ಟೀಮಲ್ಲಿ ಯೇಸು ಸ್ವಾಮಿ ಎಂತವ್ರು ಆಯ್ಕೆ ಮಾಡಿದ್ರು? ಯಾರನ್ನ ಆಯ್ಕೆ ಮಾಡಿದ್ದು? ಹೆಚ್ಚಿನ ಅಂಶ ಯೇಸು ಸ್ವಾಮಿ ಟೀಮಲ್ಲಿ ಇದ್ದಿದ್ದು ಮೀನಿಡಿಯವರು. ಇಂಥವ್ರನ್ನ ತಗೊಂಡು ಏನ್ ಮಾಡ್ತಾರೆ ಯೇಸು ಸ್ವಾಮಿ? ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಇಂಥವ್ರನ್ನ ತಗೊಂಡು ಏನ್ ಮಾಡ್ತಾರೆ ಯೇಸು ಸ್ವಾಮಿ? ಇಡೀ ಲೋಕಕ್ಕೆ ಸುವಾರ್ತೆಯ ತಲುಪಬೇಕು, ಇಡೀ ಲೋಕಕ್ಕೆ ಯೇಸುವಿನ ಪುನರುತ್ಥಾನವನ್ನು ಸಾರಬೇಕು, ಇಡೀ ಲೋಕಕ್ಕೆ ಯೇಸು ಸ್ವಾಮಿಯ ಉಪದೇಶವನ್ನು ತಲುಪಿಸಬೇಕು. ಇಂಥ ಕೆಲಸಕ್ಕಾಗಿ 12 ಜನರನ್ನ ಆಯ್ಕೆ ಮಾಡಿದ್ರೆ ಆ 12 ಜನರಲ್ಲಿ 6ಕ್ಕಿಂತ ಬಹಳಷ್ಟು ಜನ, ಅಂದ್ರೆ ಹೆಚ್ಚಿನ ಅಂಶ ಜನ ಮೀನು ಹಿಡಿಯುವಂತ ಜನರು, ಸಾಧಾರಣ ಜನರು. ಇವ್ರನ್ನ ತಗೊಂಡು ಏನ್ ಮಾಡ್ತಾರೆ? ದೇವ್ರ ಮಕ್ಕಳೇ, ಅದಕ್ಕೆ ನಾನು ಹೇಳ್ತಿದ್ದೀನಿ, ಇಲ್ಲಿರುವ ನಾವೆಲ್ಲರೂ ಸಾಧಾರಣ ಜನರು, ಆದರೆ ಅಸಾಧಾರಣವಾದ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಅವಾಗಲೇ ದೇವ್ರ ವಾಕ್ಯ ಓದಿದ್ವಲ್ಲ, ಇನ್ನೊಂದ್ಸರಿ ಓದೋಣ ಆ ವಾಕ್ಯನ. 1 ಕೊರಿಂಥ 1ನೇ ಅಧ್ಯಾಯ 27ನೇ ವಾಕ್ಯ. ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಈ ಲೋಕದ ಬುದ್ಧಿಹೀನರನ್ನ ದೇವರು ಆರಿಸಿಕೊಂಡ್ರು. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದಲ್ಲಿರುವ ಬಲಹೀನರನ್ನ ಆರಿಸಿಕೊಂಡ್ರು. ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನ, ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನ ದೇವರು ಆರಿಸಿಕೊಂಡ್ರು. ಪೇತ್ರನನ್ನ ಆರಿಸಿಕೊಂಡ್ರು, ಯೋಹಾನನನ್ನ ಆರಿಸಿಕೊಂಡ್ರು, ಯಾಕೋಬನನ್ನ ಆರಿಸಿಕೊಂಡ್ರು. ಇವರೆಲ್ಲ ಯಾರು? ಮೀನಿಡಿಯವರು, ವಿದ್ಯಾಭ್ಯಾಸ ಇಲ್ಲದವರು, ತಿಳುವಳಿಕೆ ಇಲ್ಲದವರು, ಏನ್ ಮಾತಾಡಕ್ ಬರದವರು, ದುಡುಕಿನ ಸ್ವಭಾವ ಇರುವವರು, ಅಜ್ಞಾನಿಗಳು. ಇವರನ್ನ ದೇವರು ಆರಿಸಿಕೊಂಡ್ರು. ಆದರೆ ದೇವ್ರ ಮಕ್ಕಳಿಂದ ನನ್ನ ಕೇಳಿಸ್ಕೊಳ್ರಿ, ದೇವರ ಆತ್ಮನು ಅವರ ಮೇಲೆ ಬರುವಾಗ, ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬರುವಾಗ, ಅವರಿಗೆ ತಿಳಿಯದೇ ಇರುವ ಭಾಷೆಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಜನರಿಗೆ ಸ್ವಾರ್ಥೆಯ ವಾಕ್ಯಗಳನ್ನು ಹೇಳಿದರು. ಅವರು ಮಾತಾಡುವ ಮಾತುಗಳನ್ನು ಕೇಳಿ ಜನರು ಆಶ್ಚರ್ಯಪಟ್ಟರು. ಕೆಲವರು ಏನಂದ್ರೆ ಗೊತ್ತಾ? ಇವರು ಶಾಸ್ತ್ರಾಭ್ಯಾಸ ಅರಿಯದೇ ಇರುವ ಸಾಧಾರಣ ಜನರಲ್ಲವೇ,
ಇಷ್ಟು ಜ್ಞಾನವಾಗಿ ಮಾತಾಡ್ತಿದ್ದಾರಲ್ಲ, ಎಲ್ಲಿಂದ ಬಂತಿವರಿಗೆ ಜ್ಞಾನ? ಎಲ್ಲಿಂದ ಬಂತಿವರಿಗೆ ತಿಳುವಳಿಕೆ? ಪರಿಶುದ್ಧಾತ್ಮನು ನನ್ನ ಮೇಲೆ, ನಮ್ಮ ಮೇಲೆ ಬರುವಾಗ ಬಲಹೀನರಾದ ನಮ್ಮನ್ನ ದೇವರು ಬಲವುಳ್ಳವರನ್ನಾಗಿ ಮಾರ್ಪಾಟು ಮಾಡ್ತಾರೆ. ಅಜ್ಞಾನಿಗಳಾದ ನಮ್ಮನ್ನ ಜ್ಞಾನವುಳ್ಳವರನ್ನಾಗಿ ದೇವರು ಮಾರ್ಪಾಟು ಮಾಡ್ತಾರೆ. ಆದ ಕಾರಣ ದೇವರ ಮಕ್ಕಳೇ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಪ್ರತ್ಯೇಕವಾದ ಕಾರ್ಯಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ನಾನು 3 ವಿಷಯ ಹೇಳಿದ್ದೇನೆ. ಕತ್ತೆ ಮೇಲೆ ಯೇಸು ಸ್ವಾಮಿ ಯಾಕೆ ಬಂದರು? ವಾಕ್ಯ ನೆರವೇರಿಸಲಿಕ್ಕೆ, ಶಾಂತಿ ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಅಸಾಧಾರಣವಾದ ಕಾರ್ಯಗಳನ್ನು ನಮ್ಮ ಮೂಲಕ ದೇವರು ಮಾಡಲಿಕ್ಕೆ. ಈ 3 ಕಾರ್ಯ. ಮತ್ತೆ ನಾನು ಇನ್ನೊಂದು ಥರ ಅದನ್ನು ನಾನು ಮಾತಾಡ್ತಿದ್ದೀನಿ. ದೇವರು ನಮ್ಮ ಜೀವನದಲ್ಲಿ ಈ 3 ಕಾರ್ಯಗಳನ್ನ ಮಾಡ್ತಿದ್ದಾರೆ. ನಮ್ಮ ಜೀವನದಲ್ಲೇ ಈ 3 ಕಾರ್ಯಗಳನ್ನ ಮಾಡ್ತಿದ್ದಾರೆ. ವಾಗ್ದಾನಗಳನ್ನು ನೆರವೇರಿಸ್ತಿದ್ದಾರೆ, ಅಂದರೆ ವಾಕ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತೇನು ಮಾಡ್ತಿದ್ದಾರೆ? 2ನೇದು, ಶಾಂತಿ ಸಮಾಧಾನವನ್ನು ಕೊಟ್ಟು ಅದನ್ನು ಸ್ಥಾಪನೆ ಮಾಡಿದ್ದಾರೆ. 3ನೇ ಕಾರ್ಯ ಏನು ಮಾಡ್ತಿದ್ದಾರೆ? ಅಸಾಧಾರಣವಾದ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ. ಈಗ ಆಗಿದ್ರೆ ಪ್ರಶ್ನೆ, ನಾವೇನು ಮಾಡಬೇಕು? ಎಲ್ಲ ದೇವರು ಮಾಡ್ತಿದ್ದಾರಲ್ಲ, ನಾವೇನು ಮಾಡಬೇಕು? ನಾವು ಮಾಡಬೇಕಾದದ್ದು ಒಂದೇ ರೀ. ಏನು? ಕತ್ತಿಯನ್ನು ಹಿಡ್ಕೊಂಡು ಬರಕ್ಕೆ ಹೋದಾಗ, ನಾನು ಬರಲ್ಲ, ನಾನು ಹಿಂಗೆ ಹೋಗ್ತೀನಿ, ನಿಮ್ಮ ದಾರಿಗೆ ನೀವು ಹೋಗ್ರಿ, ನನಗೆ ಸ್ವಾಮಿ ಯಾರೋ ಗೊತ್ತಿಲ್ಲ ಅಂದರೆ ಕತ್ತೆಗ ಮರ್ಯಾದೆ ಸಿಕ್ತಿತ್ತಾ? ಸಿಕ್ತಿರ್ಲಿಲ್ಲ. ಅಸಾಧಾರಣವಾದ ಕಾರ್ಯಕ್ಕಾಗಿ ದೇವರು ಉಪಯೋಗ ಮಾಡ್ತಿರ್ಲಿಲ್ಲ. ನನಗೆ ಸ್ವಾಮಿ ಯಾರಂದ್ರೆ ಗೊತ್ತಿಲ್ಲಪ್ಪ, ನನ್ನ ದಯವಿಟ್ಟು ಬಿಚ್ಚಕ್ಕೆ ಹೋಗ್ಬೇಡ್ರಿ, ನಾ ಇಲ್ಲೇ ಇರ್ತೀನಿ. ಬಿಚ್ಚರಿ, ಆದರೆ ನಿಮ್ಮ ದಾರಿಗೆ ಬರಲ್ಲ, ನಾನು ಹಂಗೆ ಹೋಗ್ತೀನಿ. ಈ ಕೆಲವ್ರು ಹಿಂಗೂ ಇದ್ದಾರೆ. ಬಿಚ್ಚರಿ, ಬಿಚ್ಚೋದು ಒಳ್ಳೇದೇ, ಆದರೆ ಆ ದಾರಿಗೆ ಬರಲ್ಲ, ನಾನು ಈ ದಾರಿಗೆ ಹೋಗ್ತೀನಿ. ಆ ಥರ ಅಂದಿದ್ರೆ ಕತ್ತೆ ಯೋಗ್ಯವಾದ ಕೆಲಸಕ್ಕೆ ಉಪಯೋಗ ಆಗ್ತಿರ್ಲಿಲ್ಲ. ನನಗೆ ಕೇಳಿಸ್ಕೊಂಡ್ರೆ, ಹಂಗಿದ್ರೆ ನಾವು ಮಾಡಬೇಕಾದ್ದೇನು? ಒಂದೇ ಕಾರ್ಯ ರೀ, ನಮ್ಮನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ನಮ್ಮನ್ನೇನು ಮಾಡಬೇಕು? ದೇವರ ಚಿತ್ತಕ್ಕೆ, ದೇವರ ಕಾರ್ಯಕ್ಕೆ, ದೇವರ ಆಲೋಚನೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕಷ್ಟೇ. ಸ್ವಾಮಿ, ನಾನು ನಿನ್ನ ಕೈಯಲ್ಲಿದ್ದೀನಿ, ನೀನು ನನ್ನ ಜೀವನದಲ್ಲಿ ಏನು ಮಾಡ್ತೀಯ ಮಾಡು, ನಾನು ಸಿದ್ಧನಾಗಿದ್ದೀನಿ. ನನ್ನನ್ನು ಆಯುಧವಾಗಿ ಉಪಯೋಗ ಮಾಡ್ತೀಯಾ, ಅಥವಾ ನನ್ನನ್ನು ಪಾತ್ರೆಯಾಗಿ ಉಪಯೋಗ ಮಾಡ್ತೀಯಾ, ನನ್ನನ್ನು ಆವರಣವಾಗಿ ಉಪಯೋಗ ಮಾಡ್ತೀಯಾ, ಇಲ್ಲ ನನ್ನನ್ನು ಒಳ್ಳೆ ಭಕ್ತಿವಂತನನ್ನಾಗಿ ಉಪಯೋಗ ಮಾಡ್ತೀಯಾ? ನಾನು ನಿನ್ನ ಕೈಯಲ್ಲಿದ್ದೀನಿ. ನೀನು ಯಾವ ಕಾರ್ಯಕ್ಕಾಗಿ, ಯಾವ ವಿಧವಾಗಿ ಬೇಕಾದರೂ ನನ್ನನ್ನು ಉಪಯೋಗ ಮಾಡುವಂಥ ದೇವರ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ರೆ, ನಮ್ಮ ಜೀವನದಲ್ಲಿ ಉಳಿದ ಎಲ್ಲ ಕಾರ್ಯಗಳನ್ನು ದೇವರೇ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಪ್ಲಾನ್ಗಳು ನಡೆಯಲ್ಲ, ನಿನ್ನ ಆಲೋಚನೆಗಳು ನಡೆಯಲ್ಲ, ಎಲ್ಲವೂ ದೇವರ ಆಲೋಚನೆ ನೆರವೇರುತ್ತೆ ರೀ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಕತ್ತೆ ಮೇಲೆ ಬರ್ತಾ ಅದ್ಭುತವಾದ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಬಾಯಿ ಮಾತಿನಲ್ಲಿ ಹೇಳುವಂತ ಸಂದೇಶ ನಮ್ಮನ್ನ ಬದಲಾಯಿಸದೇ ಇದ್ರೂ ಕ್ರಿಯೆಗಳಲ್ಲಿರುವ ಸಂದೇಶ ಮನುಷ್ಯನನ್ನ ಬದಲಾಯಿಸುತ್ತೆ. ಬಾಯಿ ಮಾತಿನ ಸಂದೇಶ ನಿಲ್ಲಿಸಿ ನಾವು ಕ್ರಿಯೆಗಳ ಮೂಲಕವಾಗಿ ನಮ್ಮ ಸಂದೇಶವನ್ನು ಪ್ರಪಂಚಕ್ಕೆ ತೋರಿಸೋಣ. ಯೇಸು ಸ್ವಾಮಿ ಬಾಯಿಂದ ಸಂದೇಶ ಹೇಳಕ್ ಹೋಗಿಲ್ಲ, ಕತ್ತೆಯ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಾ, ಯೆರೂಸಲೇಮನ್ನ ಪ್ರಯಾಣ ಮಾಡ್ತಾ ಪ್ರಪಂಚಕ್ಕೆ ಒಂದು ಅದ್ಭುತವಾದ ಸಂದೇಶ ಕೊಡ್ತಿದ್ದಾರೆ. ಏನ್ ಸಂದೇಶ ಕೊಡ್ತಿದ್ದಾರೆ ಗೊತ್ತಾ? ಈ ದೇವರ ವಾಕ್ಯದಲ್ಲಿರುವ ಪ್ರತಿ ವಚನಗಳನ್ನ ನಾನು ನೆರವೇರಿಸ್ತೀನಿ ಅನ್ನೋ ಸಂದೇಶ ಕೊಡ್ತಿದ್ದಾರೆ. 2ನೇ ಸಂದೇಶ ಏನ್ ಕೊಡ್ತಿದ್ದಾರೆ ಗೊತ್ತಾ? ಈ ಪ್ರಪಂಚದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಅನೇಕ ಜನರು ಜೀವಿಸ್ತಾ ಇದ್ದಾರೆ. ಆ ಶಾಂತಿಯನ್ನ, ಆ ಸಮಾಧಾನವನ್ನ ನಾನು ಸ್ಥಾಪನೆ ಮಾಡ್ತೀನಿ ಅಂತ ದೇವರು, ಯೇಸು ಸ್ವಾಮಿ ಒಂದು ಸಂದೇಶವನ್ನು ತೋರಿಸ್ತಿದ್ದಾರೆ. 3ನೇ ಸಂದೇಶ ಏನು ತೋರಿಸ್ತಿದ್ದಾರೆ ಗೊತ್ತಾ? ಸಾಧಾರಣವಾದ ಈ ಜೀವಿಯನ್ನ ಅಸಾಧಾರಣವಾದ ಕಾರ್ಯಕ್ಕಾಗಿ ಉಪಯೋಗ ಮಾಡಿದ ಹಾಗೆ ಈ ಲೋಕದಲ್ಲಿರುವ ಎಲ್ಲ ಸಾಧಾರಣ ಜನರನ್ನ ಅಸಾಧಾರಣವಾದ ಕಾರ್ಯಕ್ಕಾಗಿ ನಾನು ಉಪಯೋಗ ಮಾಡ್ತೀನಿ. ಹಲ್ಲೆಲೂಯಾ.